ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಚಾಲನೆ ಕೊಟ್ಟ ಪ್ರಧಾನಿ ನರೇಂದ್ರ ಮೋದಿ. ಈ ರೈಲಿನ 10 ವಿಶೇಷತೆಗಳೇನೇನು? ಡೀಸೆಲ್ ಇಂಜಿನ್ ಬದಲಿಗೆ ಹಸಿರು ಇಂಧನವಾದ ಹೈಡ್ರೋಜನ್ ಇಂಧನದ ಕೋಶಗಳನ್ನು ಬಳಸಿ ವಿದ್ಯುತ್ತನ್ನು ಉತ್ಪಾದಿಸುವ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ಚಾಲನೆ ಕೊಟ್ಟಿದ್ದಾರೆ. ಈ ರೈಲಿನ ಪ್ರಯಾಣ ವೆಚ್ಚ ಕೂಡ ಬಹಳ ಅಗ್ಗವಾಗಿದ್ದು, ಕನಿಷ್ಠ ₹5 ಗರಿಷ್ಠ ₹25ವರೆಗೆ ಟಿಕೆಟ್ ದರ ಹೊಂದಿದೆ. ಹರಿಯಾಣದ ಜಿಂದ್ ರೈಲ್ವೆ ನಿಲ್ದಾಣದಿಂದ ಸೋನಿಪತ್ಗೆ ಒಟ್ಟು 89 ಕಿಲೋಮೀಟರ್ ಪ್ರಯಾಣ ಮಾಡುವ ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದ್ದಾರೆ. ಈ ಮೂಲಕ ಕೆಲವು ದೇಶಗಳಲ್ಲಿದ್ದ ಹೈಡ್ರೋಜನ್ ಚಾಲಿತ ರೈಲು ತಂತ್ರಜ್ಞಾನ ಹೊಂದಿರುವ ದೇಶಗಳ ಸಾಲಿಗೆ ಭಾರತವೂ ಸೇರ್ಪಡೆಯಾಗಿದೆ. ಪರಿಸರ ಸ್ನೇಹಿ ಮತ್ತು ಹಸಿರು ಇಂಧನ ಬಳಕೆಯನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ದೇಶದ ಮಹತ್ವದ ನಡೆಯಾಗಿದೆ. ಈ ರೈಲು ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಾಣವಾಗಿದೆ. ಭಾರತೀಯ ರೈಲ್ವೆಯ ಇತಿಹಾಸದಲ್ಲಿ ಇದು ಅತ್ಯಂತ ಮಹತ್ವದ ಮೈಲಿಗಲ್ಲಾಗಿದೆ. ಈ ರೈಲು ಅಗ್ಗದ ಟಿಕೆಟ್ ದರವನ್ನು ಹೊಂದಿದ್ದು, ₹5 ಆರಂಭಗೊಂಡು ಗರಿಷ್ಠ ₹25ವರೆಗೆ ಟಿಕೆಟ್ ದರವನ್ನು ಹೊಂದಿದೆ. ಎಲ್ಲಿ ವಿದ್ಯುದೀಕರಣ ಸವಾಲಾಗುತ್ತದೆಯೋ ಅಂತಹ ದೂರದ ಐತಿಹಾಸಿಕ ಸ್ಥಳಗಳಿಗೆ ಹೈಡ್ರೋಜನ್ ರೈಲುಗಳು ಉತ್ತಮ ಪರ್ಯಾಯವಾಗಲಿದೆ. ಕಳೆದ 12 ವರ್ಷಗಳಲ್ಲಿ ದೇಶವು ಡೀಸೆಲ್ ಆಮದನ್ನು ಕಡಿಮೆ ಮಾಡಿದ್ದು, ರೈಲು ಮಾರ್ಗಗಳನ್ನು ವಿದ್ಯುದೀಕರಣಗೊಳಿಸಿದೆ. ಭಾರತೀಯ ರೈಲ್ವೆ ತನ್ನ ಬ್ರಾಡ್ಗೇಜ್ ಜಾಲದ 99%ನಷ್ಟು ಭಾಗವನ್ನು ವಿದ್ಯುದೀಕರಣಗೊಳಿಸಿ ಡೀಸೆಲ್ ಅವಲಂಬನೆ ಕಡಿಮೆ ಮಾಡಿದೆ. ಅಲ್ಲದೆ ಈಗ ಆರಂಭಗೊಂಡಿರುವ ಹೈಡ್ರೋಜನ್ ರೈಲುಗಳು ಮೇಲ್ಛಾವಣಿಯ ವಿದ್ಯುತ್ ತಂತಿಗಳಿಂದ ಶಕ್ತಿ ಪಡೆಯುವ ಬದಲು ಸ್ವತಃ ತಾವೇ ವಿದ್ಯುತ್ ಉತ್ಪಾದಿಸಿಕೊಳ್ಳುತ್ತವೆ. ಮೊದಲ ಹೈಡ್ರೋಜನ್ ರೈಲಿನ ವೇಳಾಪಟ್ಟಿ. ಈ ರೈಲು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವೆ ಸಂಚರಿಸಲಿದ್ದು, ಪ್ರಯಾಣ ಮುಗಿಸಲು ಸುಮಾರು 2 ಗಂಟೆಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತದೆ. ರೈಲು ಸಂಖ್ಯೆ 7401 ಜಿಂದ್ನಿಂದ ಸೋನಿಪತ್ಗೆ ಬೆಳಗ್ಗೆ 7:40ಕ್ಕೆ ಹೊರಟು 9:40ಕ್ಕೆ ತಲುಪುತ್ತದೆ. ಮರಳಿ ಅದೇ ಮಾರ್ಗದಲ್ಲಿ ರೈಲು ಸಂಖ್ಯೆ 74009 ಬೆಳಗ್ಗೆ 10:40ಕ್ಕೆ ಹೊರಟು ಮಧ್ಯಾಹ್ನ 1 ಗಂಟೆಗೆ ತಲುಪುತ್ತದೆ. ಈ ರೈಲು ತನ್ನ ಮಾರ್ಗಮಧ್ಯೆ ಜಿಂದ್ ಸಿಟಿ, ಪಾಂಡು ಪಿಂಡಾರ, ಲಲಿತ್ ಖೇರಾ, ಬಾಂಬೇವಾ, ಇಶಾಪೂರ್ ಖೇರಿ, ಬುಟಾನಾ, ಖಂಡ್ರಾಯ್, ಗೋಹಾನಾ, ರಬ್ರಾ, ಲಾ, ಮೋಹಾನಾ, ಹರಿಯಾಣ ಮತ್ತು ಬರ್ವಾಸ್ನಿಗಳಲ್ಲಿ ನಿಲುಗಡೆಯಾಗುತ್ತವೆ. ಅಲ್ಲದೆ ಈ ರೈಲಿನ ಪ್ರಾಥಮಿಕ ನಿರ್ವಹಣಾ ಕೆಲಸವು ಜಿನ್ನಲ್ಲಿಯೇ ನಡೆಯುತ್ತವೆ. ಉತ್ತರ ರೈಲ್ವೆ ವಿಭಾಗದಡಿ ಕೆಲಸ ಮಾಡುತ್ತದೆ. ಹೈಡ್ರೋಜನ್ ರೈಲಿನ ಪ್ರಮುಖ 10 ವಿಶೇಷಗಳೇನು? 1. ರೈಲಿನ ಉದ್ದ. ಒಟ್ಟು 10 ಪ್ರಯಾಣಿಕ ಸಂಚಾರದ ಕೋಚ್ಗಳನ್ನು ಹೊಂದಿದ್ದು, ವಿಶ್ವದಲ್ಲಿಯೇ ಇದು ಅತಿ ಉದ್ದದ ಹೈಡ್ರೋಜನ್ ರೈಲಾಗಿದೆ. ವಿವಿಧ ಕಡೆ ಕೇವಲ 2 ರಿಂದ 3 ಮಾತ್ರ ಕೋಚ್ಗಳ ರೈಲುಗಳು ಇವೆ. 2. ರೈಲಿನ ವೇಗ. ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸುವಂತೆ ಇದನ್ನು ನಿರ್ಮಾಣ ಮಾಡಲಾಗಿದ್ದು, ಜಿಂದ್ ಹಾಗೂ ಸೋನಿಪತ್ ನಡುವೆ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲಿದೆ. 3. ರೈಲಿನ ಸಾಮರ್ಥ್ಯ. ಈ ರೈಲಿನಲ್ಲಿ ಒಂದು ಬಾರಿಗೆ 2600 ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವ ಸಾಮರ್ಥ್ಯ ಇದೆ. 4. ಇಂಜಿನ್ ಸಾಮರ್ಥ್ಯ. ರೈಲಿನ ಇಂಜಿನ್ ಶಕ್ತಿಶಾಲಿಯಾಗಿದ್ದು, 3200 ಹಾರ್ಸ್ ಪವರ್ ಪ್ರೊಪಲ್ಷನ್ ಸಿಸ್ಟಮ್ ಹೊಂದಿದೆ. ಇದು ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ರೈಲುಗಳಲ್ಲಿ ಒಂದಾಗಿದೆ. 5. ಸ್ವದೇಶಿ ತಂತ್ರಜ್ಞಾನ. ಹೈಡ್ರೋಜನ್ ರೈಲನ್ನು ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಭಾರತದಲ್ಲೇ ವಿನ್ಯಾಸಗೊಳಿಸಿ ಎಲ್ಲಾ ಭಾಗಗಳನ್ನು ದೇಶದಲ್ಲಿ ತಯಾರಿಸಲಾಗಿದೆ. 6. ಹೈಡ್ರೋಜನ್ ರೈಲಿನ ಜಾಗತಿಕ ಲೀಗ್ಗೆ ಸೇರ್ಪಡೆ. ಈವರೆಗೆ ಕೇವಲ ಜರ್ಮನಿ, ಜಪಾನ್, ಚೀನಾ, ಅಮೆರಿಕ ದೇಶಗಳಲ್ಲಿ ಮಾತ್ರ ಇದ್ದ ಹೈಡ್ರೋಜನ್ ರೈಲು ಈಗ ಭಾರತದಲ್ಲೂ ಆರಂಭವಾಗಿದ್ದು, ತಂತ್ರಜ್ಞಾನ ಮುಂದುವರಿದ ಈ ಅಗ್ರದೇಶಗಳ ಸಾಲಿಗೆ ಸೇರಿದೆ. 7. ಹೈಡ್ರೋಜನ್ ರೈಲಿನ ಕಾರ್ಯವಿಧಾನ ಹೇಗೆ? ಹೈಡ್ರೋಜನ್ ಇಂಧನ ಕೋಶ ತಂತ್ರಜ್ಞಾನವು ಹೈಡ್ರೋಜನ್ ಒಳಗೊಂಡ ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ವಿದ್ಯುತ್ ಉತ್ಪಾದಿಸುತ್ತದೆ. ಈ ಪ್ರಕ್ರಿಯೆಯ ವಿಶೇಷತೆಯೆಂದರೆ ಇದು ಯಾವುದೇ ಹಾನಿಕಾರಕ ಹೊಗೆಯನ್ನು ಹೊರಹಾಕುವುದಿಲ್ಲ, ಬದಲಿಗೆ ಕೇವಲ ನೀರಿನ ಆವಿ ಮತ್ತು ಶಾಖವನ್ನು ಮಾತ್ರ ಹೊರಸೂಸುತ್ತದೆ. ಹಾಗಾಗಿ ಇದು ಹಸಿರು ಇಂಧನ ಆಗಿದೆ. ಸಾಂಪ್ರದಾಯಿಕ ಡೀಸೆಲ್ ಇಂಜಿನ್ಗಳಂತೆ ಇಂಧನವನ್ನು ದಹಿಸುವ ಬದಲು ಈ ರೈಲಿನಲ್ಲಿ ಪ್ರೋಟಾನ್ ಎಕ್ಸ್ಚೇಂಜ್ ಮೆಂಬರೇನ್ ಇಂಧನ ಕೋಶ ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. 8. ಇಂಧನ ಶೇಖರಣೆ. ರೈಲಿನ ಮೇಲ್ಭಾಗದಲ್ಲಿ ಅಳವಡಿಸಲಾಗಿರುವ ಸಿಲಿಂಡರ್ಗಳಲ್ಲಿ ಸಂಗ್ರಹಿಸಲಾದ ಹೈಡ್ರೋಜನ್ ವಾತಾವರಣದಿಂದ ಪಡೆದ ಆಮ್ಲಜನಕದೊಂದಿಗೆ ಇಂಧನ ಕೋಶದೊಳಗೆ ಪ್ರಕ್ರಿಯೆಗೆ ಒಳಗಾಗಿ ವಿದ್ಯುತ್ ಉತ್ಪಾದಿಸುತ್ತದೆ. ಈ ವಿದ್ಯುತ್ ಟ್ರ್ಯಾಕ್ಷನ್ ಮೋಟಾರ್ಗಳಿಗೆ ಶಕ್ತಿ ನೀಡುವ ಮೂಲಕ ರೈಲಿನ ಚಕ್ರಗಳು ಚಲಿಸುವಂತೆ ಮಾಡುತ್ತದೆ. ಈ ರೈಲಿನಲ್ಲಿ 2 ಹೈಡ್ರೋಜನ್ ಚಾಲಿತ ಪವರ್ ಕಾರುಗಳು ಮತ್ತು 8 ಸಾಮಾನ್ಯ ಕೋಚ್ಗಳಿವೆ. ಪ್ರತಿ ಪವರ್ ಕಾರ್ನಲ್ಲಿ ಹೈಡ್ರೋಜನ್ ಇಂಧನ ಕೋಶಗಳು, ಲಿಥಿಯಂ ಐರನ್ ಫಾಸ್ಫೇಟ್ ಬ್ಯಾಟರಿಗಳು ಮತ್ತು ಹೈಡ್ರೋಜನ್ ಶೇಖರಣಾ ಸಿಲಿಂಡರ್ಗಳನ್ನು ಅಳವಡಿಸಲಾಗಿದೆ. 9. ಇಂಧನ ಮರುಪೂರಣೆಯಲ್ಲಿ
ಈ ರೈಲಿನ ಕಾರ್ಯಾಚರಣೆಗೆ ಜಿನ್ನಲ್ಲಿ ಭಾರತದ ಮೊದಲ ಸ್ವದೇಶಿ ಹೈಡ್ರೋಜನ್ ಶೇಖರಣಾ ಮತ್ತು ಇಂಧನ ತುಂಬಿಸುವ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಕಂಪ್ರೆಸ್ಡ್ ಹೈಡ್ರೋಜನ್ ಗ್ಯಾಸ್ ಶೇಖರಣೆ ಮತ್ತು ವಿತರಣೆಗಾಗಿ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತಾ ಸಂಸ್ಥೆ ಅಗತ್ಯ ಪರವಾನಗಿಯನ್ನು ನೀಡಿದೆ. ಈ ಕೇಂದ್ರದಲ್ಲಿ ಹೈಡ್ರೋಜನ್ ಕಂಪ್ರೆಷನ್ ಸಿಸ್ಟಮ್ ಜೊತೆಗೆ ತುರ್ತು ಪರಿಸ್ಥಿತಿಗಾಗಿ ಸ್ಟ್ಯಾಂಡ್ ಬೈ ಕಂಪ್ರೆಷನ್ ಸಿಸ್ಟಮ್ ಅನ್ನು ಇರಿಸಲಾಗಿದೆ. 10 ಸುರಕ್ಷತೆ ಕ್ರಮಗಳು. ಸುರಕ್ಷತೆಯ ದೃಷ್ಟಿಯಿಂದ ಹೈಡ್ರೋಜನ್ ಸೋರಿಕೆ ಡಿಟೆಕ್ಟರ್ಗಳು ಮತ್ತು ಜ್ವಾಲೆಯ ಡಿಟೆಕ್ಟರ್ಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಯಾವುದೇ ಧೂಳು ಸೇರದಂತೆ ತಡೆಯಲು ನಿಯಮಿತವಾಗಿ ತಪಾಸಣೆ, ಸ್ವಚ್ಛತೆ ನಡೆಸಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.